ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವಂಥ ಒಂದು 70,000 ಹುದ್ದೆಗಳು ಬಗ್ಗೆ ಹೇಳ್ತಾ ಹೋಗ್ತೇನಂತೆ. ನಿಮಗೆಲ್ಲ ಗೊತ್ತಿದೆ 18-19ನೇ ಸಾಲಿನಲ್ಲಿ ಒಂದು 70,000 ಹುದ್ದೆಗಳನ್ನು ಬಿಡುಗಡೆ ಮಾಡಿದ್ದರು. ಅವುಗಳನ್ನು 19-20ನೇ ಸಾಲಿನಲ್ಲಿ ತುಂಬಬೇಕಂತಿತ್ತು. ಅಂದರೆ ಕೊರೋನಾ ಕಾರಣದಿಂದಾಗಿ ಹಣಕಾಸು ಇಲಾಖೆಯವರು ಯಾವುದೇ ಹುದ್ದೆಗಳನ್ನು ತುಂಬ್ಕೋಬೇಕಂತೇಳಿ ಯಾವುದಕ್ಕೆ ಅವಕಾಶವನ್ನು ನೀಡಲಿಲ್ಲ. ಹೀಗಾಗಿ ಸರ್ಕಾರ ಏನು ಮಾಡ್ತಾ ಇದ್ದರೆ ಆರ್ಥಿಕ ಇಲಾಖೆ ಅನುಮೋದನೆ ಇಲ್ಲದ ಕಾರಣ ಮುಂದೂಡ್ತಾ ಬಂತು. ಆದರೆ ಪ್ರಸ್ತುತ ಕೆಲವೊಂದಿಷ್ಟು ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ. ಆಲ್ರೆಡಿ ನೋಡಿರ್ಬೋದು ನೀವು. ಕಾನ್ಸ್ಟೇಬಲ್ಸ್, ಪೊಲೀಸ್ ಇಲಾಖೆಯ ಆಗಿರ್ಬೋದು, ಆರೋಗ್ಯ ಇಲಾಖೆಯಲ್ಲಾಗಿರ್ಬೋದು ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ 70,000 ಹುದ್ದೆಗಳಲ್ಲಿ ಕನಿಷ್ಠ ಒಂದು 30,000 ಹುದ್ದೆಗಳನ್ನಾದರೂ ಭರ್ತಿ ಮಾಡುತ್ತೆ. ನಾವು ವಿವರವಾಗಿ ನೋಡೋದಾತಂದರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯಲ್ಲಿ ಅಂದರೆ ಪ್ರೌಢಶಾಲೆಯಲ್ಲಿ ಸುಮಾರು 50,000 ಹುದ್ದೆಗಳು ಖಾಲಿ ಇದ್ದಾವೆ. ಈ 50,000 ಹುದ್ದೆಗಳಲ್ಲಿ ಪ್ರತಿ ವರ್ಷ ಒಂದು 3 ವರ್ಷ ಆಯಿತು 10,000 ಹುದ್ದೆಗಳನ್ನು ಕಾಲ್ ಮಾಡ್ತಾ ಬಂದಿದ್ದಾರೆ. ಆದರೆ TET ಮತ್ತು TET ನಂತರ ನಡೆಯುವಂಥ ಪರೀಕ್ಷೆಗಳು ಸ್ವಲ್ಪ ಕಠಿಣವಾದುದರಿಂದ ಅಲ್ಲಿ ಅರ್ಹತೆ ಅನ್ನೋದು ಕಡಿಮೆ ಆಗ್ತಾಯಿದೆ. 10,000 ಶಿಕ್ಷಕರ ಹುದ್ದೆಗಳಿಗೆ ಸುಮಾರು 2,000-2,500 ಜನರು ಅಷ್ಟೇ ಪಾಸ್ ಆಗ್ತಾ ಇರೋದರಿಂದ ಈ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯಲ್ಲಿ ಸುಮಾರಷ್ಟು ಹುದ್ದೆಗಳು ಖಾಲಿನೇ ಇದೆ. ಮಂಜೂರಾದ ಹುದ್ದೆಗಳು ಸಹಿತ ಮಂಜೂರಾಗಿ ಖಾಲಿ ಇರುವಂಥ ಹುದ್ದೆಗಳಲ್ಲಿ ಸಹಿತ ಅವರೇನು ರಿಕ್ರೂಟ್ಮೆಂಟ್ ಮಾಡ್ತಾರೆ ಆ ಹುದ್ದೆಗಳು ಸಹಿತ ಖಾಲಿ ಇದೆ. ಸುಮಾರು 2 ವರ್ಷ ನೋಡಿರ್ಬೋದು ನೀವು. ಸುಮಾರು 2 ವರ್ಷದಲ್ಲಿ ಒಂದು 18,000 ಹುದ್ದೆಗಳು ಖಾಲಿಯಾಗಿದ್ದಾವೆ. ಈ ಮುಂದಿನ ಅವಧಿಯಲ್ಲಿ ಅವರು ಮತ್ತೆ ಈಗ 10,000-15,000 ಹುದ್ದೆಗಳನ್ನು ಈ ಸಾರಿ ಅಂದರೆ ಕೊರೋನಾ ಮುಗಿದ ನಂತರ ಅಂದರೆ 2021ರ ವರ್ಷದಲ್ಲಿ ತುಂಬಿಕೊಳ್ತಾರೆ. ಅಲ್ಲಿ ಸಹಿತ ಏನಿದೆ ಅಂತ ಹೇಳಿದ್ರೆ TET ಮತ್ತು TET ನಂತರದ ಪರೀಕ್ಷೆ ಇರೋದರಿಂದ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಆದರೂ TET ನಂತರದ ಪರೀಕ್ಷೆಯಲ್ಲಿ ಕೆಲವೊಂದಿಷ್ಟು ಸುಧಾರಣೆಗಳನ್ನು ಮಾಡ್ತೀವಿ ಅಂತೇಳಿ ಸರ್ಕಾರ ಹೇಳಿದೆ. ನೆಕ್ಸ್ಟ್ ಬರೋದಾದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬರುತ್ತೆ. ಈ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 3,500 ಹುದ್ದೆಗಳು ಖಾಲಿ ಇದ್ದಾವೆ. ಆಲ್ರೆಡಿ ಇದರ 3,500ದಲ್ಲಿ 1,200 ರಿಕ್ರೂಟ್ಮೆಂಟ್ ಆಗಿದೆ. ಅವರಿಗೆ ಆದೇಶವನ್ನು ನೀಡಬೇಕಿತ್ತು ಅಷ್ಟೇ. ಆದೇಶ ನೀಡಿದ ನಂತರ ಅದು ಸ್ವಲ್ಪ 2,000 ಹುದ್ದೆಗಳು ಖಾಲಿಯಾಗಿ ಉಳ್ಕೊತಾವೆ. ನೆಕ್ಸ್ಟ್ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 6,600 ಹುದ್ದೆಗಳಿದ್ದಾವೆ. ಈ ಆಲ್ರೆಡಿ ಈಗ 6,600 ಹುದ್ದೆಗಳಲ್ಲಿ 1,800 ಹುದ್ದೆಗಳನ್ನು ಕಾಲ್ ಮಾಡ್ತೀವಿ ಅಂತೇಳಿ ಹೇಳಿ ಕೊರೋನಾದಿಂದಾಗಿ ಅದನ್ನು ಸ್ಟಾಪ್ ಮಾಡಿಟ್ಟಿದ್ದಾರೆ. ನೆಕ್ಸ್ಟ್ ಕಾಲೇಜ್ ಶಿಕ್ಷಣ ಇಲಾಖೆಯಲ್ಲಿ ಸಹಿತ 3,000 ಹುದ್ದೆಗಳು ಖಾಲಿ ಇದ್ದಾವೆ. ಇದರಲ್ಲಿ ಸುಮಾರು 600 ಹುದ್ದೆಗಳನ್ನು ಕಾಲ್ ಮಾಡ್ತೀವಿ ಅಂತ ಅಂದಿದ್ರು, ಆದರೆ ಖಾಲಿ ಇದೆ ಇನ್ನು. ಮತ್ತು ತಾಂತ್ರಿಕ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಬಹಳಷ್ಟು ಹುದ್ದೆಗಳು ಖಾಲಿ ಇವೆ. ಆದರೆ ಅದರಲ್ಲಿ ಮಾನ್ಯತೆ ಅದರಂದರೆ ನೇಮಕಾತಿ ನಿಯಮವನ್ನು ತಿದ್ದುಪಡಿ ಮಾಡಬೇಕಂಥೇಳಿ ಅದನ್ನು ಹಾಗೇ ಇಟ್ಟಿದ್ದಾರೆ. ಒಟ್ಟಾರೆಯಾಗಿ ನಾವು ನೋಡಬೇಕಾಗಿತ್ತು ಅಂತಂದರೆ ಈ ಸಾರಿ ಅಂದರೆ ಕೊರೋನಾ ನಂತರದಲ್ಲಿ ಸುಮಾರು ಪ್ರೌಢ ಮತ್ತು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಲ್ಲಿ ಸುಮಾರು 20,000, ಪದವಿ ಪೂರ್ವದಲ್ಲಿ ಸುಮಾರು 1,000, ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 1,400 ಮತ್ತು ಕಾಲೇಜ್ ಶಿಕ್ಷಣ ಇಲಾಖೆ 600 ಹೀಗೆ ಸುಮಾರು 70,000 ಏನು ಹುದ್ದೆಗಳು ಖಾಲಿ ಇದ್ದಾವೆ. ಇದರಲ್ಲಿ ಸುಮಾರು 25,000 ಹುದ್ದೆಗಳನ್ನು 2020 ಮತ್ತು 2021ರ ಅವಧಿಯಲ್ಲಿ ತುಂಬುವುದು ಅಂತೇಳಿ ನಿರೀಕ್ಷೆಯಲ್ಲಿದೆ. ಅದು ಮುಂದಿನ ದಿನಗಳಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬಂತು ಅಂತೇಳಿದರೆ ಆರ್ಥಿಕ ಇಲಾಖೆಯವರು ಇದಕ್ಕೆ ಮಂಜೂರಾತಿ ನೀಡಿ ಈ ಹುದ್ದೆಗಳ ಭರ್ತಿಗೆ ಒಂದು ಆದೇಶವನ್ನು ನೀಡ್ತಾರೆ. ಹೀಗಾಗಿ ತಾವು ಪ್ರತಿದಿನ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳೊಂದಿಗೆ ಇವುಗಳ ಬಗ್ಗೆಯೂ ಸಹಿತ ಓದ್ತಾ ಇರಿ. ಖಾಲಿ ಇರುವಂಥ ಹುದ್ದೆಗಳಿಗೆ ನಾಳೆಲ್ಲ ನಾಡ್ದು ಅಂತಂದರೆ ಈ ವರ್ಷದಿಂದ ಮುಂದಿನ ವರ್ಷನಾದರೂ ಕಡ್ಡಾಯವಾಗಿ ತುಂಬಿಕೊಳ್ಳಲೇಬೇಕು. ಹೀಗಾಗಿ ನೀವು ಸಮಯವನ್ನು ವ್ಯಯ ಮಾಡದೆ ಎಲ್ಲರೂ ಓದ್ತಾ ಇರಿ. ಥ್ಯಾಂಕ್ ಯು. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು. ಧನ್ಯವಾದಗಳು.